ವೆಲ್ಕಮ್ ಬ್ಯಾಕ್. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳಿಗೂ ಕೂಡ ಇವತ್ತು ಮಹತ್ವದ ದಿನ ಅಂತ ಹೇಳಲಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಮೊನ್ನೆಯೂ ಕೂಡ ವಿಚಾರಣೆ ನಡೆದಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಮತ್ತೆ ಆ ವಿಚಾರಣೆಯನ್ನ ಮುಂದೂಡಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪ ನಿಗದಿ ಮಾಡಲಾಗತ್ತೆ. ದರ್ಶನ್ ಮತ್ತು ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ. ದರ್ಶನ್ ಹಾಗೂ ಆರೋಪಿಗಳ ಪಾಲಿಗೆ ಇವತ್ತು ಮಹತ್ವದ ದಿನ. ಇನ್ನು ಪೊಲೀಸರು ಹೇರಿರುವಂಥ ಆರೋಪಗಳನ್ನು ಓದಿ ಹೇಳಲಾಗುತ್ತೆ. ಆರೋಪಗಳನ್ನು ಒಪ್ಪಿಕೊಳ್ತಾರೆಯೋ ಅಂತ ಹೇಳಿ ಆರೋಪಿಗಳಿಗೆ ಕೇಳಲಾಗುತ್ತೆ. ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಡ್ಡಾಯವಾಗಿ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಿರಬೇಕು ಅಂತ ಹೇಳಿ ತಿಳಿಸಿದಂಥ ನ್ಯಾಯಾಧೀಶರು ಅದರಂತೆ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಆರೋಪಿಗಳು ತಮ್ಮ ಮೇಲಿರ್ತಕ್ಕಂಥ ಆರೋಪಿಗಳನ್ನು ಒಂದು ವೇಳೆ ಒಪ್ಪಿಕೊಂಡ್ರೆ ಶಿಕ್ಷೆ ಪ್ರಕಟ ಆಗತ್ತೆ. ಅದೇ ಆರೋಪಗಳನ್ನು ಅವರೇನಾದರೂ ನಿರಾಕರಿಸ್ತಾರೆ ಅಂತ ಹೇಳಿದ್ರೆ ಆ ಸಾಕ್ಷಿಗಳ ವಿಚಾರಣೆ ಕೂಡ ನಡೆಯುತ್ತೆ. ಸಾಕ್ಷಿಗಳ ವಿಚಾರಣೆಗೆ ದಿನಾಂಕ ನಿಗದಿಯನ್ನು ಮಾಡಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳ ಮೇಲೆ ದೋಷಾರೋಪ ನಿಗದಿಯನ್ನ ನ್ಯಾಯಾಲಯವು ನವೆಂಬರ್ 3 ಅಂತ ಹೇಳಿದ್ರೆ ಇವತ್ತಿಗೆ ಮುಂದೂಡಿಕೆಯನ್ನ ಮಾಡಲಾಗಿತ್ತು. ಎಸ್ಐ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ಒಂದು ರೀತಿ ಮಹತ್ವದ ದಿನ ಅಂತಾನೆ ಹೇಳ್ಬೋದು. ಮೊನ್ನೆನೇ ವಿಚಾರಣೆಯಾಗಿತ್ತು, ಆದರೆ ಇವತ್ತಿಗೆ ಮುಂದೂಡಿರೋದ್ರಿಂದಾಗಿ ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದು ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ಆರೋಪಗಳನ್ನ ಏನಾದರೂ ಒಪ್ಕೊಂಡ್ರೆ ಶಿಕ್ಷೆ ಪ್ರಕಟ ಆಗತ್ತೆ. ಆರೋಪಗಳನ್ನ ನಿರಾಕರಿಸಿದ್ರೆ ಸಾಕ್ಷಿಗಳ ವಿಚಾರಣೆಯೂ ಕೂಡ ಮುಂದೆ ಹೋಗುತ್ತೆ. ಹಾಗಾಗಿ ಏನ್ ಆಗಬಹುದು, ಹಾಗೆ ಆ ಒಂದು ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಭವ್ಯ? ಎಸ್ ದಿವ್ಯಾ, ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಇಂದು ಕೋರ್ಟ್ಗೆ ಹಾಜರಾಗಬೇಕು. ದರ್ಶನ್ ಹಾಗೂ ಇತರೆ ಆರೋಪಿಗಳ ಪಾಲಿಗೆ ಇಂದು ಮಹತ್ವದ ದಿನ ಅಂತಾನೆ ಹೇಳ್ಬೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಟ್ರಯಲ್ ದಿನಾಂಕಕ್ಕೆ ಇವತ್ತು ನ್ಯಾಯಾಧೀಶರು ದಿನ ಕೂಡ ನಿಗದಿ ಮಾಡ್ತಾರೆ. ಅದರಂತೆ ಇಂದು ದರ್ಶನ್ ಅಂಡ್ ಗ್ಯಾಂಗ್ ಕೋರ್ಟ್ಗೆ ಪೊಲೀಸರು ಕೂಡ 10 ಗಂಟೆ ಸುಮಾರಿಗೆ ಹಾಜರನ್ನ ಪಡಿಸುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಮೊನ್ನೆದ್ದು ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಟೆಂಡ್ ಆದಾಗ ಖುದ್ದಾಗಿ ದರ್ಶನ್ ಹಾಗೆ ಇತರೆ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಕರೆತರುವಂತೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿರುವಂತದ್ದು. ಸದ್ಯ ರಾತ್ರಿ ನಿದ್ರೆ ಮಾಡದೆ ದಾಸ ಕುಳಿತಿದ್ದಾನನ್ನೋ ಮಾಹಿತಿ ಕೂಡ ಇದೆ. ಕ್ವಾರಂಟೈನ್ ಸೆಲ್ನಲ್ಲಿ ದಾಸ ಚಡಪಡಿಕೆ ಮಾಡಿದಾನನ್ನೋ ಮಾಹಿತಿ ಇರುವಂತದ್ದು. ಕೋರ್ಟ್ ಹೋಗ್ಬೇಕು, ಅಲ್ಲಿ ಏನಾಗುತ್ತೆ ಅನ್ನೋ ಆತಂಕದಲ್ಲಿ ದರ್ಶನ್ ಕೂಡ ಇರುವಂತದ್ದು. ಸದ್ಯ ವಿಚಾರಣಾಧೀನ ಕೈದಿಗಳ ಜೊತೆ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ ಬಂದಿದೆ. ಸೊ ಹೀಗಾಗಿ ಇವತ್ತು 6 ಗಂಟೆಗೆ ಅಂದ್ರೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಬ್ಯಾರೆಕ್ ನಲ್ಲಿ ಕೆಲವತ್ತು ವಾಕ್ ಅನ್ನ ಕೂಡ ಮಾಡಿದ್ದಾರೆ. ದರ್ಶನ್ ಮುಖದಲ್ಲಿ ಆತಂಕ ದುಗುಡ ಕೂಡ ಎದುರಾಗಿದೆ. ಯಾಕಂದ್ರೆ ಟ್ರಯಲ್ ಮುಗಿದ ಬಳಿಕ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಸೊ ಹೀಗಾಗಿ ಇವತ್ತು ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ಬಹಳಷ್ಟು ಕುತೂಹಲ ಇರುವಂತದ್ದು ದಿವ್ಯಾ. ಓಕೆ, ಹಾಗೆ ಎಲ್ಲ ಆರೋಪಿಗಳ ಮೇಲೆಯೂ ಕೂಡ ದೋಷಾರೋಪದ ನಿಗದಿಯಾಗತ್ತೆ. ಅದರಲ್ಲಿ ಕೆಲವರ ಹೆಸರನ್ನ ಕೈ ಬಿಡುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಭವ್ಯ? ಅಂದ್ರೆ ಈಗ ಸಾಕ್ಷಿಗಳ ವಿಚಾರಣೆ ಆಗ್ಬೇಕು, FSR ರಿಪೋರ್ಟ್ ನ ನೋಡ್ಬೇಕು, ಪ್ರತಿಯೊಂದನ್ನ ಕೂಡ ನೋಡಿಕೊಂಡು ಯಾರ ಮೇಲೆ ಅಂದ್ರೆ ಬಲವಾದ ಸಾಕ್ಷ್ಯಗಳು ಇಲ್ಲ, ನಿಜವಾಗಿ ದರ್ಶನ್ ಮೇಲೆ ಕೂಡ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಇಲ್ಲ ಅನ್ನೋದು ಕೂಡ ಈಗಾಗಲೇ ದರ್ಶನ್ ಪರ ವಕೀಲರ ವಾದವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಟ್ರಯಲ್ ನಡೆಯುವ ಸಂದರ್ಭದಲ್ಲಿ ಪೊಲೀಸ್ ಏನ್ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ನ್ಯಾಯಾಲಯದ ಎದುರುಗಳು ಸಾಕ್ಷ್ಯಗಳು ಕೂಡ ಚಾರ್ಜ್ ಶೀಟ್ ಅಲ್ಲಿ ಏನು ನಮೂದಾಗಿದೆ ಅದೇ ರೀತಿ ನ್ಯಾಯಾಧೀಶರ ಎದುರುಗಡೆ ಕೂಡ ಸೇಮ್ ರೀತಿ ಸಾಕ್ಷಿಗಳನ್ನ ನುಡಿಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು ಟ್ರಯಲ್ ದಿನಾಂಕ ನಿಗದಿ ಆದ್ರೆ ಸುಮಾರು 6-7 ತಿಂಗಳುಗಳ ಟೈಮ್ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಸಾಕ್ಷಿಗಳಾಗಿರ್ಬೋದು, FSR ರಿಪೋರ್ಟ್ ಆಗಿರ್ಬೋದು, ಮರಣೋತ್ತರ ಪರೀಕ್ಷೆ ಮಾಡಿದಂತಹ ವೈದ್ಯರಾಗಿರ್ಬೋದು, ರೇಣುಕಾಸ್ವಾಮಿನ ಕುಟುಂಬಸ್ಥರಾಗಿರ್ಬೋದು, ಪ್ರತಿಯೊಬ್ಬರ ಹೇಳಿಕೆಗಳನ್ನ ಕೂಡ ದಾಖಲಿಸ್ತಾರೆ. ಸೊ ಎರಡೂ ಕೂಡ ಅಂದ್ರೆ ಪೊಲೀಸರು ಸಬ್ಮಿಟ್ ಮಾಡಿರುವಂತಹ ಚಾರ್ಜ್ ಶೀಟ್ ಅಲ್ಲಿ ಏನಿದೆ, ಸೊ ಎರಡನ್ನ ಕೂಡ ನೋಡಿ ತೀರ್ಪನ್ನ ಪ್ರಕಟ ಮಾಡುವ ಸಾಧ್ಯತೆ ಇದೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.